ಇವತ್ತು ನಡೆದಂತ ಚುನಾವಣೆಯಲ್ಲಿ ಯಾರಿಗೆ ಮೇಲಿಗೆ ಸಿಕ್ಕಿದೆ ಎಕ್ಸಿಟ್ ಪೋಲ್ ನಲ್ಲಿ ನೋಡಿ, ಮೇಲು ಫಿಮೇಲು, ಆಮೇಲೆ ನಿಮ್ಗೆ ಏನ್ ಕೊಡ್ತೀನಿ ಅಂತಂದ್ರೆ ಮೇಲು ಫಿಮೇಲ್ ಕೊಡ್ತೀನಿ, ಆಮೇಲೆ ಜನರಲ್ OBC SC ಮುಸ್ಲಿಂ ಯಾರ್ಯಾರಿಗೆ ಓಟ್ ಹಾಕಿದ್ದಾರೆ ಕೊಡ್ತೀನಿ. ಸಾಕು. ಇಂದು ನಡೆದ ಚುನಾವಣೆಯಲ್ಲಿ ಯಾರಿಗೆ ಮೇಲುಗೈ, ಇದು ಮತಗಟ್ಟೆ ಸಮೀಕ್ಷೆ ಅಂದ್ರೆ ಓಟ್ ಹಾಕಿ ಬಂದ ತಕ್ಷಣ ಕೊಡುವಂಥದ್ದು. ಆಮೇಲೆ ಸಮೀಕ್ಷೆಯ ಬಗ್ಗೆ ಕೆಲವು ನಿರೀಕ್ಷೆಗಳು ಕೂಡ ಮೇಲೆ ಕೆಳಗೆ ಆಗಿದೆ. ಸಮೀಕ್ಷೆಗಿಂತ ಜಾಸ್ತಿ ಸಟ್ಟಾ ಬಜಾರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಗೌಡ್ರೆ, ಈ ಸಮೀಕ್ಷೆ ಇದೆಯಲ್ಲ, ಅಲ್ಲ ಯಾಕಂತ ಹೇಳ್ತೀನಿ, ರಿಲಯಬಲ್ ಯಾಕಂತ ಹೇಳ್ತೀನಿ, ನಿಮಗೆ ಗುಜರಾತ್ನದ್ದೇ ರಿಲಯಬಲ್, ಬೇರೆ ಯಾವುದು ಅಲ್ಲ. ಆಯ್ತಾ? ನಿಮಗೆ ಸಮೀಕ್ಷೆ ಹೆಂಗ್ ಗೊತ್ತಾ ಅವರೇ, ನಿಮ್ಮ ಹತ್ರ ಕೇಳಿದ್ರೆ ನೀವು ಹೇಳ್ತೀರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀರಿ. ಮತ್ತೊಂದು ಸಟ್ಟಾ ಬಜಾರ್ ಆಗಲ್ಲ, ಅವ್ನು ದುಡ್ಡು ಹಾಕಿರ್ತಾನೆ, ಅವನಿಗೆ ದುಡ್ಡು ಹಾಕಿದ ಕಾರಣಕ್ಕಾಗಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಓಕೆ, ಇದು 70 ಕ್ಷೇತ್ರದಲ್ಲಿ ಮ್ಯಾಟ್ರಿಕ್ಸ್ ಹೇಳುವಂತ ರಿಸಲ್ಟ್. ಮೇಲ್ ಫಿಮೇಲ್ ಆಯ್ತಾ? ಹಾ ಸರ್, ಮೇಲ್ ಫಿಮೇಲ್ ಆಯ್ತು. ಮೇಲ್ ಫಿಮೇಲ್ ಎಷ್ಟಾಗಿದೆ ಅಂತ ಹೇಳ್ತೀನಿ. ಓಕೆ, ಓವರ್ ಆಲ್ ಇದು 39ರಿಂದ 49 ಬರಬಹುದು ಅಂತ ಹೇಳಿ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ. ಆಮ್ ಆದ್ಮಿ 21ರಿಂದ 31. ಈ ತರ ಬಂದ್ರೆ ಅಂತೂ ಕಾಂಗ್ರೆಸ್ ಯಾವುದು ಬಿಜೆಪಿ ಬಂಪರ್. 27 ವರ್ಷಗಳ ನಂತರ, ಕಾಲು ಶತಮಾನದ ನಂತರ ಮತ್ತೊಂದು ಬಂಪರ್. ಮತ್ತು ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ಡೆಲ್ಲಿಯಲ್ಲಿ ಮತ್ತೊಮ್ಮೆ ಪಕ್ಷ ಅಧಿಕಾರಕ್ಕೆ ಬಂತು, ಡೆಲ್ಲಿಯಲ್ಲೂ ಕೂಡ ಬಂತು. ನಾನು ಪದೇ ಪದೇ ಹೇಳ್ತಾ ಇದ್ದೆ, ಹಿಂದಿಯಲ್ಲಿ ದಿಲ್ಲಿ ಅಂದ್ರೆ ದಿಲ್ಲಿ ತಗೊಂಡಿಲ್ಲ ಅಂತ ಇಲ್ಲಿ ತನಕ 27 ವರ್ಷಗಳ ನಂತರ. ನರೇಂದ್ರ ಮೋದಿ ಅವರಿಗೆ ಅದೊಂದು ಬಹಳ ದೊಡ್ಡ, ಈಗ ನಾವು ಈ ಮೊಘಲರ ವಿರುದ್ಧ ಹೇಳ್ತೀವಲ್ವಾ, ಅಹೋಮ್ ಮತ್ತು ಇದು ರಾಜರು ಸೋಲಿಸ್ತಾ ಇದ್ರು ಮತ್ತೊಂದು ಇವರನ್ನ ಅಂತೇಳಿ, ಇಡೀ ದೇಶ ಗೆದ್ದಿದ್ದೀನಪ್ಪ, ದಿಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಅನ್ನುವಂಥ ಒಬ್ಬ ದೊಡ್ಡ ನಾಯಕನಿಗೆ ಇರುವಂಥ ಒಂದು ಬೇಸರ ಇದೆಯಲ್ಲ, ಅದು ಇಷ್ಟು ನೆನಪಿಟ್ಕೊಳ್ಳುತ್ತೆ. ಓಕೆ ವಿನಾಯಕ್ ಭಟ್ರೆ, ನೀವಿದ್ದ ಕಾಲದಲ್ಲಿ 2008ರಲ್ಲಿ ನಾನು ಹೇಳಿದೆ, 2ನೇ ಬಾರಿಗೆ ಶೀಲಾ ದೀಕ್ಷಿತ್ ಅವರು ಬರ್ತಾರೆ. ಆಗಿನ ಕಾಲದ ಡೆಲ್ಲಿಗೂ ಈಗಿನ ಕಾಲದ ಡೆಲ್ಲಿಗೂ, ನರೇಂದ್ರ ಮೋದಿ ಅವರ ಬಂದ ನಂತರದ ಡೆಲ್ಲಿಗೂ, ಅರವಿಂದ್ ಕೇಜ್ರಿವಾಲ್ ಬಂದ ನಂತರದ ಡೆಲ್ಲಿಗೂ ಏನು ವ್ಯತ್ಯಾಸ ನಿಮ್ಮ ಪ್ರಕಾರ? ಬಹಳ ವ್ಯತ್ಯಾಸ ಆಗಿದೆ. ಅಲ್ಲಿಯ ರಾಜಕಾರಣದಲ್ಲಿ ಬಹಳ ವ್ಯತ್ಯಾಸ ಆಗಿದೆ. ಮೊದಲು ಡೆಲ್ಲಿ ರಾಜಕಾರಣಕ್ಕೆ ಅಷ್ಟು ತುಂಬಾ ಇಂಪಾರ್ಟೆನ್ಸ್ ಇರಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲೊಂಥರ ಅದು ಪುದುಚೇರಿ ಡಾಮಂಡಿ ಅಂದ್ರೆ ಯಾರು ಯಾವ ಕೆಲಸ ಮಾಡ್ತಾ ಇದಾರೆ ಅಂತ ನಿಮ್ಗೆ ಅದನ್ನ ರೆಕಾಗ್ನೈಸ್ ಮಾಡೋದಕ್ಕೆ ಆಗಲ್ಲ. ಒಂದ್ ಕಡೆ ಅಲ್ಲಿ ಮಹಾನಗರ ಪಾಲಿಕೆ ಇದೆ, ಇನ್ನೊಂದ್ ಕಡೆ LG ಇರ್ತಾರೆ, ಇನ್ನೊಂದ್ ಕಡೆ ಗೌರ್ಮೆಂಟ್ ಇದೆ, ಇನ್ನೊಂದ್ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಇದೆ. ಹಾಗೆಲ್ಲ ಆಗಿ ಅಲ್ಲಿ ಯಾರು ಏನು ಅಂತಲೇ ಗೊತ್ತಾಗಲ್ಲ. ಆಮೇಲೆ ಇನ್ನೊಂದೇನಂತಂದ್ರೆ, ಈಗ ಇಲ್ಲೆಲ್ಲ ನಮ್ಗೆ CM ಅಂದ್ರೆ ಬಹಳ ದೊಡ್ಡ ಸಂಗತಿ. ಡೆಲ್ಲಿನಲ್ಲಿ ಅವ್ರಿಗೆ ಒಬ್ಬ MLA ಗಿರೋಷ್ಟೇ ಬೆಲೆ ಇರೋದು. ಯಾಕೆಂತಂದ್ರೆ ಅಲ್ಲಿ ಎಲ್ಲಾ CMಗಳು ಬರ್ತಾ ಇರ್ತಾರೆ. ಹಾಗಾಗಿ ಈಗ ಡೆಲ್ಲಿ CM ಯಾರೊಬ್ರು ಬರ್ತಾರೆ ಅಂತಂದ್ರೆ ಡೆಲ್ಲಿಯಲ್ಲಿ ಅಂತ ಇಲ್ಲಿಯ CMಗಳಲ್ಲಿ ಹೋದಾಗ MLA ಆಗ್ತಾರೆ ಅಷ್ಟೇ. ಹಾಗೆ ಅಂದ್ರೆ ಎಲ್ಲರೂ ಬರ್ತಾ ಇರೋದ್ರಿಂದ ಇಲ್ಲಿ ಅಷ್ಟೇ ಇದಿರೋದ್ರಿಂದ ಅಲ್ಲೊಂಥರ ಆ CM ಅನ್ನೋ ಚಾರ್ಮ್ ಅಷ್ಟಿಲ್ಲ. ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ, ಆ ಕಾರಣಕ್ಕಾಗಿ ಅಂತಲ್ಲ, ಡೆಲ್ಲಿನ ಏನು ಅಲ್ಲಿನ ಮೈಂಡ್ ಸೆಟ್ ಅಥವಾ ಡೆಲ್ಲಿಯ ವಾತಾವರಣನೇ ಆತರ ಇದೆ. ಎಲ್ಲಾ CMಗಳು ಬರ್ತಾ ಇರ್ತಾರೆ ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ. ಇದರ ಮಧ್ಯೆ ಕೂಡ ನೀವು ತುಂಬಾ ವಿಶ್ಲೇಷಣೆಗಳನ್ನ ಮಾಡಿರ್ತೀರಿ. ಈ ಕಾಂಗ್ರೆಸ್ ಬಿಜೆಪಿ ಒಂದು ವಿಚಾರ ಬೇರೆ, ಆದ್ರೆ ಅರವಿಂದ್ ಕೇಜ್ರಿವಾಲ್ ಒಂದು ಎಂಟ್ರಿ ಇದೆಯಲ್ಲ, ಅಲ್ಲಿ ಆಗಿರುವಂತಹ ಕೆಲವು ರೀತಿಯ ಬದಲಾವಣೆಗಳು ಅಂತೇಳಿ, ನೀವು ಆಸ್ ಒಬ್ಬ ಜರ್ನಲಿಸ್ಟ್ ಆಗಿ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ರಾಜಕೀಯ ಇಡೀ ದೇಶದ ರಾಜಕೀಯದಲ್ಲಿ ಮತ್ತು ಎಸ್ಪೆಷಲಿ ದೆಹಲಿ ರಾಜಕೀಯದಲ್ಲಿ ಏನು ವಿಶೇಷತೆ ಅಂತ ಕಾಣುತ್ತೆ ನಿಮಗೆ ಇವರನ್ನ ಹೋಲಿಸಿದಾಗ? ಫಸ್ಟ್ 2013ರಲ್ಲಿ ಏನು ಹೋರಾಟಗಳು ನಡೀತು, ಅವಾಗ ಏನು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ಇಮೇಜ್ ಇತ್ತು. ಅದು ಫಸ್ಟ್ ಅಂದ್ರೆ ಹೋರಾಟ ಆಗಿದ್ದು ಕೂಡ ಡೆಲ್ಲಿನಲ್ಲಿ ರಾಮಲೀಲಾ ಮೈದಾನದಲ್ಲಿ. ಅದರ ಎಫೆಕ್ಟ್ ಏನು ಡೆಲ್ಲಿಯಲ್ಲೇ ನಿಮ್ಗೆ ಜಾಸ್ತಿ ಕಾಣಿಸ್ಕೊಂಡಿದ್ದು ಕೂಡ. ಅಂದ್ರೆ ಹಿಂದೆ UPA ಸರ್ಕಾರದ ವಿರುದ್ಧ ಅವರು ಹೋರಾಟ ಮಾಡಿದಾಗ ಆ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಒಂದು ಫೇಸ್ ಬೇಕಿತ್ತು. ಆ ಫೇಸ್ ಆಗಿ ಅಣ್ಣಾ ಹಜಾರೆ ಇದ್ರು, ಅಣ್ಣಾ ಹಜಾರೆ ಜೊತೆ ಅರವಿಂದ್ ಕೇಜ್ರಿವಾಲ್ ಇದ್ರು. ಬಹುಶಃ ಅವಾಗ ಅನ್ಸುತ್ತೆ ನನಗೆ, ಜನ ಒಂದು ಹೊಸ ಏನು ವ್ಯಕ್ತಿ ಅಥವಾ ಹೊಸದೊಂದು ಶಕ್ತಿಗೋಸ್ಕರ ಕಾಯ್ತಾ ಇದ್ರು. ಈ ವ್ಯವಸ್ಥೆಯನ್ನ ಬದಲಾಯಿಸಬಲ್ಲ ಹೊಸ ಮುಖ ಬೇಕಾಗಿತ್ತು, ನಾಯಕತ್ವ ಬೇಕಾಗಿತ್ತು. ಬರೀ ಮುಖ ಮಾತ್ರ ಅಲ್ಲ, ಹೊಸ ರೀತಿಯ ಆಲೋಚನೆ ಮತ್ತೆ ಈ ಭ್ರಷ್ಟಾಚಾರಗಳನ್ನೆಲ್ಲ ದೂರ ಇಡುವಂತ ಒಂದು ಆಲೋಚನೆ ಬೇಕಾಗಿತ್ತು. ಅವಾಗ ಅರವಿಂದ್ ಕೇಜ್ರಿವಾಲ್ ಅವರು ಆ ಫೇಸ್ ಆಗಿ ಹೊರಹೊಂಬಿಟ್ರು. ಯಾಕೆ ಅಂತಂದ್ರೆ ಇವರಿಗೆ ರಾಜಕೀಯದಲ್ಲಿ ಯಾವ್ದು ಆ ತರದ ಆಸಕ್ತಿ ಇರಲಿಲ್ಲ. ಅಣ್ಣಾ ಹಜಾರೆ ಅವರು ಇವರಿಗೂ ಹೋಗ್ಬೇಡಿ ಅಂತ ಹೇಳಿದ್ರು, ಅವರು ರಾಜಕೀಯಕ್ಕೆ ಹೋಗ್ಬೇಡಿ ಅಂತ ಅಣ್ಣಾ ಹಜಾರೆ ಹೇಳಿದ್ರು. ಸೊ ಅಷ್ಟೆಲ್ಲ ಆದ್ಮೇಲೆ ಆ ಏನು ಹೋರಾಟವನ್ನ ಬಳಸ್ಕೊಂಡು ಅಥವಾ ಆ ಹೋರಾಟದ ಫಲವಾಗಿ ಅರವಿಂದ್ ಕೇಜ್ರಿವಾಲ್ ಒಂದು ನಾಯಕರಾಗಿ ಬಂದ್ರು. ಡೆಲ್ಲಿ ಮಾತ್ರ ಅಲ್ಲ, ಅವಾಗಿನ ವಾತಾವರಣದಲ್ಲಿ ಒಂದು ಇಡೀ ದೇಶಾದ್ಯಂತ ಒಂದು ಹೊಸ ಏನು ಶಕ್ತಿ ಅಥವಾ ಹೊಸ ಮುಖ ಬೇಕು
ಅಥವಾ ಈ ರೀತಿಯ ಒಂದು ದೃಷ್ಟಿಕೋನದ ಆಲೋಚನೆ ಬೇಕು ಅನ್ನುವಂತ ವಾತಾವರಣ ಇದ್ದಿದ್ದು ನಿಜ. ಬಂದೆ ನಾನು ಬಸವರಾಜ್ ಇಟ್ನಾಳ್ ಅವರೇ ಕಳೆದ 3 ಚುನಾವಣೆಗಳನ್ನು ನೋಡಿದಾಗ ಬಿಜೆಪಿ ಕೂಡ ಅಲ್ಲಿ ಬಹಳ ದೊಡ್ಡ ಕಸರತ್ತುಗಳನ್ನು ಮಾಡ್ತಾ ಇದೆ. ಯಮುನೆ ವಿಚಾರ ಬಹಳ ದೊಡ್ಡದಾಗಿದೆ. ಆಮೇಲೆ ಫ್ರೀ ಅನ್ನೋದು ನಾನು ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದೆ, ಯಾರು ತಮಾಷೆ ಮಾಡಬೇಡ್ರಪ್ಪ ಫ್ರೀ ಅಂತ ಅಂದ್ಬಿಟ್ಟು ಎಲ್ಲ ಕೊಡ್ತಾ ಇದ್ದೀರಿ ನೀವು, ಎಲ್ಲ ಹಾಕೊಂಡು ರುಬ್ಬಿಡ್ತಾರೆ ಅಂತೇಳಿ. ಈ ಬಾರಿಯ ರಾಜಕೀಯವನ್ನು ಯಾವ ತರ ನೋಡ್ತೀರಿ ನೀವು? ಯಾವ ಈ ಒಂದು ಜನಕಲ್ಯಾಣ ಯೋಜನೆಗಳನ್ನ ಅಥವಾ ಫ್ರೀಬಿಯನ್ನ ಅನ್ನೋಣ, ಅದೇ ಶಬ್ದ ಯೂಸ್ ಮಾಡೋದಾದ್ರೆ, ಯಾವ ಫ್ರೀಬಿಗಳು ರೇವಡಿ ರಾಜಕಾರಣ ಅಂತ ಏನು ಶುರು ಮಾಡಿದ್ರು ಟೀಕೆನ ಬಿಜೆಪಿ ಅವರು, ಸ್ಪರ್ಧೆಗೆ ಪೈಪೋಟಿಗೆ ಬಿದ್ದು ಈಗ ಕೊಡ್ತಿದ್ದಾರೆ. ಇದರಲ್ಲಿ ದೆಹಲಿಯಲ್ಲಿ ಪೈಪೋಟಿಗೆ ಬಿದ್ದು ಹೆಚ್ಚು ಇವರು ಪೈಪೋಟಿ, ನಾವು ಒಂದ್ ಹೆಜ್ಜೆ ಮುಂದೆ ಅಂತ ₹400 ಜಾಸ್ತಿ. ಯಾವಾಗ LPG ಸಬ್ಸಿಡಿ ಹಿಂದಕ್ಕೆ ತಗೊಂಡಿದ್ರು ಆ ಸಬ್ಸಿಡಿ ಕೊಡ್ತಿದ್ದಾರೆ ಅಲ್ಲಿ. ಅಷ್ಟು ಡೆಸ್ಪರೇಷನ್ ಯಾಕೆ ಕಾಣುತ್ತೆ ಅಂದ್ರೆ 1993 to 98 5 ವರ್ಷ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಇದ್ದಿದ್ದು. 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳಾಗ್ತಾರೆ. ಯಾರೆಲ್ಲ? ಮದನಲಾಲ್ ಖುರಾನಾ ಮತ್ತೆ ಸುಷ್ಮಾ ಸ್ವರಾಜ್ ಮತ್ತೆ ಇನ್ನೊಬ್ಬ ಸಾಹಿಬ್ ಸಿಂಗ್ ವರ್ಮಾ 3 ಜನ ಒಂದು ಟರ್ಮ್ ಅಲ್ಲಿ. ಮುಂದೆ ಶೀಲಾ ದೀಕ್ಷಿತ್ 3 ಟರ್ಮ್ ಮುಖ್ಯಮಂತ್ರಿ ಆಗ್ತಾರೆ. ಆ ಒಂದು ಆಂಟಿ ಇನ್ಕಂಬನ್ಸಿನ ಎನ್ಕ್ಯಾಶ್ ಮಾಡೋದು ಹುಟ್ಟಿದ್ದು ಬಿಜೆಪಿನೂ ಅಲ್ಲ, ಯಾರೂ ಅಲ್ಲ. ಆಕ್ಚುಲಿ ಅವಾಗ ನಿಜವಾಗಿ ಗ್ರೌಂಡ್ ಲೆವೆಲ್ ಕೆಲಸ ಮಾಡಿದ್ದು IAC, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್. ಆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮುಖ ಅಣ್ಣಾ ಹಜಾರೆ. ಅದಕ್ಕೆ ಸಂಘ ಪರಿವಾರ ಅನೇಕ ಸಂಘ ಸಂಸ್ಥೆಗಳು ಸೇರ್ಕೊಂಡು ಅಲ್ಲಿ ರಾಮಲೀಲಾ ಮೈದಾನದಿಂದ ಬಂದು ಚಳವಳಿ ಆಯ್ತು. ಆ ಚಳವಳಿಗೆ ಈ ಕಾಂಗ್ರೆಸ್ಸಿನ ಎಡವಟ್ಟುಗಳು ನೋಡಿ, ಆ ಚಳವಳಿಗೆ ಹೆಚ್ಚು ಮೊಮೆಂಟಮ್ ಕೊಟ್ಟಿದ್ದೆ ಕಪಿಲ್ ಸಿಬಲ್ ಹೋಗಿ ಸಂಧಾನ ಮಾಡಿದಿಲ್ಲ. ಹೋಗಿ ಕಪಿಲ್ ಸಿಬಲ್ ಚಿದಂಬರಂ ಹೋಗಿ ಸಂಧಾನಕ್ಕೆ ಕೂತಾಗ ದೆನ್ ಇಟ್ ಬಿಕೇಮ್ ವೆರಿ ವೆರಿ ಸೀರಿಯಸ್. ಸಂತೋಷ್ ಲಾಡ್ ಒಂದು ಮಾತು ಇತ್ತೀಚೆಗೆ ಹೇಳ್ತಾ ಇದ್ರು, ನಾವು ಅದನ್ನ ಅಷ್ಟೇ ಪ್ರಚಾರ ಕೂಡ ಕೊಟ್ಟಿದ್ವಿ ಅದಕ್ಕೆ ಅಂತ. ಈಗಾದ್ರೆ ಪ್ರಚಾರ ಪರಿಸ್ಥಿತಿ ಆಗಿತ್ತು. ಆ ಹೋರಾಟವನ್ನ ಅವರು ಸ್ಟಾಪ್ ಮಾಡಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿತ್ತು ಅವರಿಗೆ. ಸರ್, ಇವತ್ತಿನ ಸಂತೋಷ್ ಲಾಡ್ನ ಸ್ಟೇಟ್ಮೆಂಟ್ ಕೇಳಿದ್ರ, ಇವತ್ತಿಂದ ಅವ್ರು ಆಲ್ರೆಡಿ ಸೋಲನ್ನು ಒಪ್ಕೊಂಡ್ಬಿಟ್ರು. 5 ರಿಂದ 6 ಬರಬಹುದು. ಅಷ್ಟು ಬಂದ್ರೆ ಗ್ರೇಟ್. ಅವರೇ ಕಳೆದ 10 ವರ್ಷದ 0 ಬಂದಿರೋದು. ಒಂದು ಮುಖ್ಯವಾಗಿ ವಿನಾಯಕ್ ಭಟ್ ಹೇಳೋಕೆ ಮೆನ್ಷನ್ ನೀವು ಅರವಿಂದ್ ಕೇಜ್ರಿವಾಲ್ ಅವರದ್ದು ಏನು ಶಕ್ತಿನೇ ಇಲ್ಲ ಅಂತ ನೀವು ಅವರನ್ನ ಆಮ್ ಆದ್ಮಿ ಅದಕ್ಕೆ ಬರ್ತಾ ಇದ್ದೇನೆ. IAC ಅನ್ನ ಹುಟ್ಟಾಕಿದ್ದು ಕೇಜ್ರಿವಾಲ್. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಮಾಹಿತಿ ಹಕ್ಕು, ಇದೆಲ್ಲ ಚಳವಳಿ ಮಾಡಿದ್ದು ಇದೇನು ಕೇಜ್ರಿವಾಲ್ ಲೀಡರ್ಶಿಪ್ ಅಲ್ಲೇ. ಆದ್ರೆ ಕೇಜ್ರಿವಾಲ್ ಪದೇ ಹೇಳ್ತಿದ್ರು, ಅಣ್ಣಾ ಹಜಾರೆಗೆ ಮಾತು ಕೂಡ ಕೊಟ್ಟಿದ್ರು, ನಾನು ರಾಜಕೀಯ ಪಕ್ಷ ಮಾಡೋದಿಲ್ಲ ಅಂತ. ಇದು ಒಟ್ಟಾರೆಯಾಗಿ 2013-14ಕ್ಕೆ ಈ ಚಳವಳಿಯ ಫಲಶ್ರುತಿಯಾಗಿ ದೆಹಲಿಯಲ್ಲಿ ಮೋದಿ ಸರ್ಕಾರ ಬಂದ್ರೆ ದೆಹಲಿ ಕಳ್ಕೊಂಡ್ ಬಿಡ್ತಾರೆ ಬಿಜೆಪಿ. ಬಿಕಾಸ್ ಅಣ್ಣಾ ಹಜಾರೆಸ್ ಡಿಸಿಷನ್, ಹೊಸ ಪಕ್ಷ ಮಾಡೋಣ ಅಂತ ಹೊರಟ್ರಲ್ಲ. ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಯಾಕೆ ಆ ಒಂದು ಟ್ರಾಕ್ಷನ್ ಬರ್ತದಂದ್ರೆ, ವರ್ಷಾನುಗಂಟಲೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಹಿಡ್ಕೊಂಡು ಡೆಲ್ಲಿ ಜಲ್ ಬೋರ್ಡ್ ಆಗ್ಲಿ, ಡೆಲ್ಲಿ ವಿದ್ಯುತ್ ನಿಗಮದಾಗ್ಲಿ, ಆಮೇಲೆ ಮುಖ್ಯಮಂತ್ರಿ ಆದ ನಂತರ ಅವ್ರ ಕಾಂಟ್ರಿಬ್ಯೂಷನ್ ಏನೇ ಇಲ್ವಾ? ಹೊಸ ದಿಕ್ಕಿನತ್ತ ಸಾಗಿಲ್ವಾ? ಡೆಲ್ಲಿ ಸಾಗಲಿಲ್ವಾ? ರಾಜಕೀಯದಲ್ಲಿ ಹೊಸತನ ಮಾಡಿದ್ದಾರೆ ಶೆಟ್ಟಿ. ಈಗ ಮೊಹಲ್ಲಾ ಕ್ಲಿನಿಕ್ ಅನ್ನುವಂಥದ್ದು ನೀವೇ ಕಾಪಿ ಮಾಡಿ, ಅಂದ್ರೆ ಕಾಂಗ್ರೆಸ್ ಯಾಕೆ ಕಾಪಿ ಮಾಡುತ್ತೆ ಕರ್ನಾಟಕದಲ್ಲಿ? ಇದು ಅಂತ ಶಾಲೆಗಳನ್ನ ಇಂಪ್ಯಾಕ್ಟ್ ಆಗುವಂತ ವಿಚಾರಗಳಲ್ಲ ಅವು. ಯಾಕಂದ್ರೆ ಇಡೀ ದೆಹಲಿ ಸರ್ಕಾರ ದೋ ವಿ ಕಾಲ್ ಇಟ್ ಸ್ಟೇಟ್ ಅಂತ, ರಾಜ್ಯ ಅಂದ್ರೂ ಕೂಡ ಅದು ಒಂದು ವೈಭವೀಕೃತ ಮುನ್ಸಿಪಾಲಿಟಿ ಅಷ್ಟೇ. ಅಲ್ಲಿ 2015 ಮತ್ತೆ ಯಾಕೆ ಕೊಟ್ರು?